ಸರ್, ಇದನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ಯಾಕಂದರೆ ನಾನು ಒಬ್ಬಳ ಮಹಿಳೆ ಆಗಿದ್ದೀನಿ. ಆ ಒಂದು ಋತುಚಕ್ರದ ಒಂದು ಸಮಯದಲ್ಲಿ ಮಹಿಳೆಯರು ಯಾತನೆ ಅದು ಹೇಳತೀರೋದು ಅದೆಲ್ಲ ಅರ್ಥ ಆಗಬೇಕು ಅಂದರೆ ಹೆಂಗೊರಳಿರಬೇಕು, ಮಾನವೀಯ ಮೌಲ್ಯಗಳಿರಬೇಕು, ಮಹಿಳೆಯರ ಬಗ್ಗೆ ಸಬಲೀಕರಣದ ದೂರದೃಷ್ಟಿ ಇರಬೇಕು. ಅಂಥವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. ಜೊತೆಗೆ ಸ್ಮೃತಿ ಇರಾನಿ ಏನು ಅದನ್ನು ಟೀಕೆ ಮಾಡಿದ್ದಾರೆ, ಅದೇನು ಅಂಗವಿಕಲತೆನ ಅಂತ ಕೇಳಿದ್ದಾರೆ. ನಿಜವಾಗ್ಲೂ ಅವರೊಬ್ಬರು ಹೆಣ್ಣಾಗಿ ಅದು ಯಾವ ರೀತಿ ಅವ್ರಿಗೆ ಆ ರೀತಿ ಮಾತಾಡಬೇಕು ಅನ್ನಿಸ್ತು ಅನ್ನೋದು ನಿಜಕ್ಕೂ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅದನ್ನು ನಾನು ಖಂಡಿಸ್ತೀನಿ. ಜೊತೆಗೆ ಇದು ಬಿಹಾರದಿಂದ ಒಂದು ಹೆಣ್ಣುಮಗಳು ಸೈಕಲ್ನಲ್ಲಿ ಜಾಥಾ ಮಾಡಿಕೊಂಡು ಬಂದು ಸಂತೋಷ್ ಲಾಡ್ ಸಚಿವರನ್ನು ಭೇಟಿ ಮಾಡಿ, ಆ ಹೆಣ್ಣುಮಗಳು 1 ವರ್ಷದ ಹಿಂದೆ ಇದನ್ನು ಬೇಡಿಕೆ ಇಟ್ಟಿದ್ದಂತೆ. ಒಡಿಸ್ಸಾನ ಬಿಹಾರನ ನನಗೆ ಸರಿಯಾಗಿ ನೆನಪಿಲ್ಲ ಸರ್. ಒಟ್ಟು ಆ ಹೆಣ್ಮಗಳೇ ಬಂದು ಆ ಬೇಡಿಕೆನ ಇಟ್ಟಿರೋದು. ಸೊ ಆ ಹೆಣ್ಣುಮಗಳ ಬೇಡಿಕೆಯನ್ನು ಮೊದಲನೆಯದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಇದನ್ನು ಸ್ವಾಗತ ಮಾಡಿ, ಇದನ್ನು ಅನುಮೋದನೆ ಮಾಡಿ ಜಾರಿಗೆ ತಂದಿರೋದನ್ನು ನಾನು ಅಭಿನಂದಿಸ್ತೀನಿ. ಜೊತೆಗೆ ಆ ಹೆಣ್ಣುಮಗಳ ಒಂದು ಶ್ರಮಕ್ಕೂ ಕೂಡ ನಾನು ಅಭಿನಂದಿಸ್ತೀನಿ. ಅದನ್ನು ಈ ಒಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಶ್ರಮಿಸಿದಂತಹ ಸಚಿವ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ಮಾನ್ಯ ಎಲ್ಲ ಸಚಿವ ಮಹನೀಯರನ್ನು ನಾನು ಒಬ್ಬಳು ಹೆಣ್ಣುಮಗಳಾಗಿ ಗೌರವಿಸ್ತೀನಿ. ಇದು ಬೇಗ ಜಾರಿಯಾಗಲಿ. ಇದಕ್ಕೆ ಮೀನಾಮೇಷ ಎಣಿಸೋದು ಬೇಡ. ಈ ರಜೆಯನ್ನು ಕೇಳಿದಾಗ ಅಧಿಕಾರಿಗಳು ಹೀಯಾಳಿಸೋದು ಬೇಡ, ಹಂಗಿಸೋದು ಬೇಡ. ಇದನ್ನು ಹೇಳೋದಕ್ಕೆ ಹೆಣ್ಣುಮಗಳು ಹೆದರೋದು ಬೇಡ. ನನ್ನ ಪ್ರಕಾರ ಅವಳ ಹಕ್ಕಾಗಿ ಇದು ನಮಗೆ ಬಾಬಾ ಸಾಹೇಬರು ಏನು ಕೊಟ್ಟಿದ್ದಾರೋ ನಮಗೆ ಸಂವಿಧಾನಬದ್ಧವಾಗಿ ಅದನ್ನು ನಾವು ಪಡ್ಕೋಬೇಕು. ಪಡ್ಕೊಂಡಾಗಲೇ ನಾವು ಅದನ್ನು ಅನುಮೋದನೆ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಹೆಣ್ಣು ಮಕ್ಕಳು ಸಂಕೋಚವನ್ನು ಬಿಟ್ಟು ಹೇಗೆ ಕೇಳಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳದೆ ಆ ಒಂದು ಯಾವಾಗ ಅವರಿಗೆ ಋತುಸ್ರಾವ ಆಗುತ್ತೆ, ಮಾಸಿಕ 1 ದಿನದ, ನಿಜ ಹೇಳಬೇಕು ಅಂದರೆ ಸರ್ 3 ದಿನ ಭಾಳ ಕಷ್ಟ ಆಗುತ್ತೆ ಸರ್. ಹೊಟ್ಟೆ ನೋವುತ್ತೆ, ಕಾಲು ನೋವುತ್ತೆ, ಕಾಲು ಸೆಳೆತ ಬರುತ್ತೆ, ಎಲ್ಲಿ ಕೂತ್ಕೊಂಡು ಇನ್ಕಬಿಲಿಟಿ ಇರ್ತದೆ ಸರ್. ಎಲ್ಲೂ ಕೂಡ ಒಂದು ಇದಿರೋದು, ಅದು ಹೇಳೋಕ್ಕೆ ಅಸಾಧ್ಯ ಸರ್ ಅದು. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ನಿರ್ಧಾರ. ಮಹಿಳೆಯರ ಸಬಲೀಕರಣದ ಮತ್ತೊಂದು ಹೆಜ್ಜೆ. ಶಕ್ತಿ ಯೋಜನೆ ಆಯಿತು, ಗೃಹಲಕ್ಷ್ಮಿ ಆಯಿತು. ಈಗ ಹೆಣ್ಣು ಮಗಳ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸುವಂಥ ಒಂದು ಕಾರ್ಯವನ್ನು ಕೂಡ ಇದು ಸರ್ಕಾರ ತಂದಿದೆ. ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಮತ್ತೊಮ್ಮೆ ಹೃದಯದಿಂದ ಅಭಿನಂದಿಸ್ತೇನೆ ಸರ್. ಅದಕ್ಕೆ ಸರ್ ಅವರು ಇರೋದು ನಮ್ಮದು ಒಂದೇ ಹೃದಯ ಸರ್. ನಾವು ಅವ್ರಿಗೆ ಎಷ್ಟು ಸಲ ಕೊಡೋಕ್ಕೆ ಸಾಧ್ಯ? ಅವ್ರು ನಮ್ಮ ಹೃದಯನ ಪದೇ ಗೆಲ್ತಾ ಇದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ಕೊಟ್ಟರು, ಶಕ್ತಿ ಯೋಜನೆ ಕೊಟ್ಟರು ಸರ್. ಇದೆಲ್ಲ ಅರ್ಥ ಆಗಬೇಕು ಅಂದರೆ ಮಾನವೀಯ ಮೌಲ್ಯ ಮನುಷ್ಯನಲ್ಲಿ ಇರಬೇಕು. ನಾವು ಮನುಷ್ಯರಾಗಬೇಕು ಸರ್. ನಾವು ಮನುಷ್ಯ ಆದಾಗ ಮಾತ್ರ ಇನ್ನೊಬ್ಬರ ನೋವು, ಇನ್ನೊಬ್ಬರ ಒಂದು ವೇದನೆ ಅರ್ಥ ಆಗುತ್ತೆ. ಸಿದ್ದರಾಮಯ್ಯರವರು ಗಟ್ಟಿ ಮನುಷ್ಯ ಥರ ಕಾಣ್ತಾರೆ, ಆದರೆ ಅವರ ಹೃದಯ ತುಂಬ ಸ್ಮೂತು. ಹಾಗಾಗಿಯೇ ಅವ್ರಿಗೆ ಹೆಣ್ಣು ಹೃದಯ, ಅವ್ರದ್ದು ಹೆಂಗರಳು. ಹಾಗಾಗಿ ಅವ್ರಿಗೆ ಹೆಣ್ಣಿನ ಹೃದಯ, ಹೆಣ್ಣಿನ ಯಾತನೆ ಅವ್ರಿಗೆ ಅರ್ಥ ಆಗಿದೆ. ನಾನೊಬ್ಬಳು ಹೆಣ್ಣಾಗಿ ನನ್ನ ಹೃದಯದಿಂದ ಅವ್ರಿಗೆ ಅಭಿನಂದಿಸ್ತೀನಿ ಸರ್.